ಜಯನಗರ ಜನಪರ ಸಂಘ ವಿ ಶೇಷಾದ್ರಿ ಅವರು ಇವತ್ತು 40 ಜನ ವಿಶೇಷ ಚೇತನರಿಗೆ ಮತ್ತೆ ಹಿರಿಯ ನಾಗರಿಕರಿಗೆ ಅಯೋಧ್ಯ ದರ್ಶನ ಮತ್ತೆ ಕಾಶಿ ವಿಶ್ವನಾಥ ದರ್ಶನ ತ್ರಿವೇಣಿ ಸಂಗಮ ಇಂತಹ ಪವಿತ್ರವಾದ ದೇವಸ್ಥಾನಗಳಿಗೆ ಒಂದು ಈ ವಿಶೇಷ ಚೇತನರಿಗೆ ಪ್ರವಾಸ ಮಾಡಿಸಿದ್ದಾರೆ. ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವೆನು ಅಂತ ಹೇಗೆ ಹೇಳ್ತಾರೋ ಆ ರೀತಿಯಾಗಿ ಜಯನಗರದಲ್ಲಿ ಯಾವುದೇ ಒಂದು ಕಷ್ಟ ಆಗ್ಲಿ ತೊಂದರೆ ಆಗ್ಲಿ ಜನರಿಗೋಸ್ಕರ ಏನಾದ್ರೂ ಒಂದು ತೊಂದರೆ ಅಂದ್ರೆ ಮೊದಲಿಗೆ ಬಂದು ನಿಲ್ಲೋರು ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿ ಶೇಷಾದ್ರಿ ಅವರು. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಬೆಳಕಲ್ಲ ದರ್ಶನ. ಮೊದಲಾಗಿ ಎಲ್ಲರಿಗೂ ಧನ್ಯವಾದ. ಎಲ್ಲರೂ ಫಸ್ಟ್ ಒಂದು ರಾಮನ ಕೃಪೆಯಿಂದ ಒಂದು ಘೋಷಣೆ ಹೋಗೋಣ. ಜೈ ಶ್ರೀರಾಮಚಂದ್ರ ಪ್ರಭುಕ್ಕೆ, ಜೈ ಶ್ರೀರಾಮಚಂದ್ರ ಪ್ರಭುಕ್ಕೆ, ಜೈ ಶ್ರೀರಾಮಚಂದ್ರ ಪ್ರಭುಕ್ಕೆ. ನಮಸ್ತೆ, ನನ್ನ ಹೆಸರು ಶೇಷಾದ್ರಿ ಅಂತ, ವಿ ಶೇಷಾದ್ರಿ ಅಂತ. ನಮಗೆ ಭಾಳ ವರ್ಷದಿಂದ ಹನುಮಂತ ಅವರು ಸುಮಾರು ಒಂದು 8 ವರ್ಷದಿಂದ ಪರಿಚಯ. ಇವರು ಬಂದು ಲೆಗ್ಗೆರೆ ತಾಲೂಕಲ್ಲಿ ಇರೋದು. ಇವ್ರಿಗೆಲ್ಲ ಒಂದು ಅನ್ನದಾತರು ಅಂದರೆ ಅದು ಹನುಮಂತ ಅವರೇ. ಅವ್ರಿಗೆ ಏನೇ ಬೇಕು ಅಂದರೂ ಅವ್ರ ಮುಖಾಂತರ ನನ್ನಿಂದ ಒಂದು ಸೇವೆನಾಗಲಿ ಏನೇ ಆಗಲಿ ಕೇಳ್ತಾರೆ. ಈ ಅಯೋಧ್ಯ ಕಾರ್ಯಕ್ರಮ ರಾಮನ ಒಂದು ಅನಿಲ ಸೇವೆ ಅಂತ. ಯಾಕೆಂದರೆ ಅಯೋಧ್ಯಕ್ಕೆ ಭಾಳಷ್ಟು ಜನ ಭಾಳ ವರ್ಷ ಬಲಿದಾನ ಆಗಿದ್ದಾರೆ. ನಾವು ನಮ್ಮ ಕುಟುಂಬ ತಕ್ಕಂಗೆ ಹೋಗೋದು ರಾಮನ ದರ್ಶನ ಮಾಡೋಕ್ಕಿಂತ, ನಾನು ಫಸ್ಟ್ ಆಲ್ರೆಡಿ ರಾಮನ ದರ್ಶನ ಮಾಡಿದ್ದೀನಿ. ನಮ್ಮ ಕುಟುಂಬಸ್ಥರೆಲ್ಲ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಲ್ಲೇ ಹನುಮಂತವರೆಲ್ಲ ನಾವು ಕುಟುಂಬರು ಹೋಗ್ಬೇಕು ಅಂತ ಒಂದು ಯೋಚನೆ ಮಾಡಿದಾಗ ಖಂಡಿತವಾಗೂ ನನ್ನ ಶಕ್ತಿ ಎಷ್ಟಾಗುತ್ತೋ ಅಷ್ಟಾಗುತ್ತೆ ಅಂದ್ಬಿಟ್ಟು ಇಷ್ಟು ಜನ ನಮ್ಮ ಕುಟುಂಬದ ಜೊತೆಯಲ್ಲಿ ಅವ್ರಿಗೆ ಯಾತ್ರೆ ಕಳಿಸ್ತಾ ಇದ್ದೀನಿ. ಹಾಗೆ ಕಾಶಿ ವಿಶ್ವನಾಥ ದರ್ಶನ ಹಾಗೂ ತ್ರಿವೇಣಿ ಸಂಗಮ ಯಾತ್ರೆ ಇದನ್ನೆಲ್ಲನೂ ಮಾಡಿ ರಾಮನ ಕೃಪೆಗೆ ನಾವೆಲ್ಲರೂ ಒಂದು ಭಾಗಿಯಾಗಬೇಕು ಅಂತ ನಾವು ಬಂದಿದ್ವಿ. ಸರ್ ಟೋಟಲು 40 ಜನ ಇದ್ದಾರೆ ಸರ್. 40 ಜನ ಸರ್. ಇಲ್ಲಿ ಬ್ಲೈಂಡ್ಸು ಹಾಗೂ ಹ್ಯಾಂಡಿಕ್ಯಾಪ್, ಹೇಳ್ಬಾರ್ದು, ವಿಕಲಚೇತನದವರು, ವಿಶೇಷ ಚೇತನವರು, ಹಿರಿಯ ನಾಗರಿಕರು, ಮಕ್ಕಳು ಎಲ್ಲರೂ ಅವ್ರ ಕುಟುಂಬ ಸಮೇತ ಕಳಿಸ್ತಾರೆ. ಏನು ನಾವು ವಿಶೇಷ ಚೇತನರು ಅಂತ ಹೇಳ್ತೀವಿ ನಾವು, ಮತ್ತೆ ನಮ್ಮ ಕುಟುಂಬ ಸಮೇತರಾಗಿ ಮತ್ತೆ ಹಿರಿಯ ನಾಗರಿಕರು ಸೇರಿ 40 ಜನ ಹೋಗುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಪ್ರತಿ ವರ್ಷ ನಾವು ಒಂದೊಂದು ಯಾತ್ರೆಯನ್ನ ಮಾಡ್ತಾ ಇರ್ತೀವಿ. ಕಳೆದ ವರ್ಷದಲ್ಲಿ ಶಿರಡಿ, ಶನಿಸಿಂಗನಾಪುರ ಹಾಗೂ ಅಲ್ಲಿಯ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳನ್ನ ಇದೇ ಕುಟುಂಬ ನಾನು ನಮ್ಮ ವಿಶೇಷ ಚೇತನ ಅಂತ ಹೇಳಲ್ಲ, ನಾನು ನನ್ನ ಪರಿವಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕುಟುಂಬದ 50 ಜನ ಅಂಗವಿಕಲರು ಸದಸ್ಯರು ಹೋಗಿದ್ವಿ. ಅದಾದ ನಂತರ ಶ್ರೀ ರಾಯರ ದರ್ಶನ ಕಳೆದ ಒಂದು ಮಾರ್ಚಲ್ಲಿ ಹೋಗಿದ್ವಿ, ಜನವರಿ ಮಾರ್ಚಲ್ಲಿ ಹೋಗಿದ್ವಿ. ಅವಾಗಲೂ ಕೂಡ 47 ಜನಗಳ ತಂಡನ ಇದೇ ಕುಟುಂಬ ಪಂಡರಾಪುರ ಮತ್ತು ಇದನ್ನ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ನಮ್ದೊಂದು ಬಹುದಿನದ ಕನಸೊಂದಿತ್ತು. ಶ್ರೀರಾಮನ ದರ್ಶನ ಮಾಡಬೇಕು ಅನ್ನೋ ಆಸೆ, ಮಹತ್ವದ ಆಸೆ ಇತ್ತು. ಅದು ನಮ್ಮ ವಿಶೇಷಾದ್ರಿ ಸರ್ ಅವರ ಒಂದು ನೇತೃತ್ವದಲ್ಲಿ ನಾವು ಕೇಳ್ಕೊಂಡ್ವಿ, ಸರ್ ಏನಾದರೂ ನಿಮ್ಮ ಕೈಲಿ ಒಂದಂತ ಅಳಿಲಿ ಸೇವೆ ಮಾಡಿ ಅಂತ ಕೇಳ್ಕೊಂಡ್ವಿ. ಅವ್ರಿಗಿಲ್ಲ, ನನ್ನ ಕೈಲಿ ಏನು ಸಾಧ್ಯ ಆಗುತ್ತದೆ ಖಂಡಿತ ಮಾಡ್ತೀನಿ ಅಂತ ಹೇಳಿದರೆ ಅವರದ ನಮ್ಮ ಒಂದು ನಂಟುಸ್ಥಾನ ಸುಮಾರು 8 ವರ್ಷದ ನಂಟುಸ್ಥಾನ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡೋದಂದ್ರೆ, ಇದ್ದವರು ಮಾಡೋದಿಲ್ಲ, ಇಲ್ಲದವರು ಮುಂದೆ ಬಂದು ಮಾಡಿ ತಮ್ಮ ಕೈಲಾದಂಥ ಅಳಿಲು ಸೇವೆ ಮಾಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀನಿ, ಕೃತಜ್ಞತೆ ಆಗಿರ್ತೀನಿ. ಈ ಜಯನಗರ ಜನಪರ ಸಂಘ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆ ಜನರಿಗಾಗಿ, ಜನರಿಗೋಸ್ಕರ, ಜನರಿಂದನೇ ಇವರ ಸಂಸ್ಥೆ ಹಾಗೂ ಇವರ ಅಧ್ಯಕ್ಷರು ವಿಶೇಷಾದ್ರಿ ಸರ್, ಭಗವಂತ ಅವ್ರಿಗೆ ಆರೋಗ್ಯ ಆಯುಷ್ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಹಾಂ ಸರ್, ಹಾಂ ಖಂಡಿತ. ಸಾಧನಾ ಟ್ರಸ್ಟ್ ಫಾರ್ ಡಿಸೇಬಲ್ಡ್ ಅಂತ ಒಂದು ಸಂಸ್ಥೆ ಮಾಡಿದ್ದೀವಿ ಲಗ್ಗೆರೆಯಲ್ಲಿ. ನಾವು ನಮ್ಮ ಲಗ್ಗೆರೆ ಭಾಗದಲ್ಲಿ ಸುಮಾರು ವಿಶೇಷ ಚೇತನರ ಕುಟುಂಬ ಸುಮಾರು ಒಂದು 80 ರಿಂದ 90 ಕುಟುಂಬಗಳಿದೆ. ಆ ಕುಟುಂಬದ ಒಂದು ನಿರ್ವಹಣೆಗೆ ನಮ್ಮ ಒಂದು ಸಂಸ್ಥೆ ನಾನು ಜಾಸ್ತಿ ಅಂತ ಹೇಳಲ್ಲ, ಅಳಿಲು ಸೇವೆ ಅಂತ ಹೇಳ್ತಾರ, ಒಂದು ಸಣ್ಣ ಪ್ರಯತ್ನವನ್ನ ಆ ಕುಟುಂಬಗಳಿಗೆ ನೆರವಾಗುವಂತ ಪ್ರಯತ್ನವನ್ನ ನಮ್ಮ ಸಂಸ್ಥೆ ಮಾಡ್ತಾ ಇದೀವಿ ಸರ್. ಇವಾಗ ಎಲ್ಲ ಟ್ರೈನ್ ವ್ಯವಸ್ಥೆ ಹೋಗೋದು ಬರೋದು ಎಲ್ಲ ರೆಡಿ ಮಾಡಿದ್ದೀವಿ. ಹಾಗೆ ಇವ್ರು ಹೋಗೋ ಬರುವಂಥ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಹಾಗೆ ಇವರು ಊಟದ ವ್ಯವಸ್ಥೆ ಹಾಗೂ ಹೋಗೋ ಖರ್ಚು ಬರೋಚಲ್ಲ ನಮ್ಮ ಸಂಘದಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟೊಂದು ಶಕ್ತಿವಾಗಿ ಮಾಡಿದ್ದೀವಿ. ಹೋಗೋ ಬರೋರಿಗೆಲ್ಲ ರೆಡಿ ಮಾಡಿದ್ದೀವಿ ಸರ್. ಇಲ್ಲ ಸರ್, ನಾವು ಯಾರು ಹೋಯ್ತಾ ಇಲ್ಲ, ಎಲ್ಲ ಹನುಮಂತವ್ರ ಮೇಲೆ ಒಂದು ಭರವಸೆಗೆ ರಾಮನ ಒಂದು ನಂಬಿಕೆಯಿಂದ ಎಲ್ಲರೂ ಕಳಿಸ್ತಾ ಇದ್ದೀವಿ ಸರ್. ಇದು 1.5 ತಿಂಗಳಿಂದ
1.5 ತಿಂಗಳಿಂದ ಪ್ಲ್ಯಾನ್ ಆಗಿತ್ತು ಸರ್. ಸರ್ ಅವರು ಫೋನ್ ಮಾಡಿ ನಂಗೆ ನಾರ್ಮಲ್ ಏನೋ ಒಂದು ಸಮಸ್ಯೆ ಇದ್ದರೆ ಅದು ಖುದ್ದಾಗಿ ಫೋನ್ ಮಾಡಿ ಹಿಂಗಿದೆ ಅಂತ ಹೇಳ್ತಾರೆ. ನಾವು ಅದು ತಕ್ಕಂಗೆ ನಮ್ಮ ಕೈಲಾದಷ್ಟು ನಾವು ನಮ್ಮ ಸಂಘಟ ವತಿಯಿಂದ ಅದು ಮಾಡ್ಕೊಂಡು ಬರ್ತಾಯಿದ್ವಿ ಸರ್. ಸರ್ ನಾವು ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರತಿ ವರ್ಷವೂ ನಾವು 20,000 ಬುಕ್ಗಳು ಕೊಡ್ತೀವಿ. ಹಾಗೂ ಸರ್ಕಾರಿ ಶಾಲೆಗಳನ್ನ ಡೆವಲಪ್ಮೆಂಟ್ ಕೆಲಸ ಮಾಡಿದ್ದೀವಿ. ಹಾಗೂ ಭಾಳಷ್ಟು ಆಟೋ ಚಾಲಕರಿಗೆ ಯಾವುದೋ ಶೇರಿಂಗ್ ಕೆಲಸ ಸಣ್ಣ ಪುಟ್ಟ ಮಾಡ್ಕೊಂಡು ಬಂದಿದ್ವಿ. ಅದನ್ನೆಲ್ಲ ಕೆಲವು ಇದು ಮಾಡ್ಕೊಂಡಿದ್ವಿ ಸರ್. ನಮ್ಮ ಪ್ರತಿ ವರ್ಷ ನಮಗೂ ಕೂಡ ದಿನಸಿಕೆ ಅಂಗವಿಕಲರ ಕುಟುಂಬ ಅಂತ ನಾವು ಏನು ಹೇಳ್ತೀವಿ, ವಿಶೇಷ ಚೇತನರಿಗೆ ಪ್ರತಿ ವರ್ಷ ಕುಟುಂಬಗಳಿಗೆ ನೆರವಾಗುವಂತೆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮಕ್ಕಳಿಗೆ ಬುಕ್ಸ್ ಕೊಡ್ತಾರೆ. ಅದಾದ ನಂತರ ಫುಡ್ ಕಿಟ್ಸ್ ಅಂತ ಏನು ಹೇಳ್ತೀವಿ, ದಿನನಿತ್ಯದ ಅಗತ್ಯತೆ ವಸ್ತುಗಳು ನಮಗೆ ಏನು ಬೇಕು ಒಂದು 50ರಿಂದ 60 ಕುಟುಂಬಗಳಿಗೆ ಪ್ರತಿ ವರ್ಷವೂ ಕೂಡ ಈ 2 ಕಾರ್ಯಕ್ರಮಗಳನ್ನ ಇವು ಸಂಸ್ಥೆ ಮಾಡ್ಕೊಂಡ್ ಬರ್ತಿದೆ ಸರ್. ಖಂಡಿತ ಸರ್. ನಾವು ಯಾಕೆಂದ್ರೆ ಕೆಲವೊಂದು ನಾವು ಒಂದು ಆಸೆ ಏನಂದ್ರೆ, ಒಂದು ರಾಮ ಜನ್ಮಭೂಮಿ ಓಪನ್ ಆದಾಗ ಟಿವಿಯಲ್ಲಿ ನೋಡಿದ್ವಿ ನಾವು ಅಲ್ಲಿನ ವೈಭವ, ಅಲ್ಲಿನ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು. ನಾವು ಒಂದು ಆಸೆ ಇರುತ್ತೆ ಎಲ್ಲರಿಗೂ ಕೂಡ, ಒಮ್ಮೆಯಾದರೂ ಶ್ರೀರಾಮನ ಜನ್ಮಭೂಮಿಯನ್ನ ಪಾದ ಸ್ಪರ್ಶ ಮಾಡಿ ಬರಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನಮ್ಮ ಕುಟುಂಬದಲ್ಲಿರೋ ಎಲ್ರಿಗೂ ಒಂದು ಆಸೆ ಇತ್ತು. ಅದು ಹಲವಾರು ದಾನಿಗಳ ಸಹಕಾರ ಮತ್ತು ನಮ್ಮ ವಿಶೇಷಾಧಿಕಾರ ಸಹಕಾರದಿಂದ ನೆರವೇರಿತು ಸರ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ದಿನ ಸುದಿನ ನಮ್ಮೆಲ್ಲರ ಬಾಳಿಗೆ ಆನಂದದ ದಿನ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವು ಅಂದರಾದ್ರೂ ಕೂಡ ನಾವೊಬ್ರು ಹೋಗಿ ಅಯೋಧ್ಯೆಗೆ ದರ್ಶನ ಮಾಡ್ಕೊಂಡ್ಬರೋದು ಅಸಾಧ್ಯದ ಮಾತು. ಈ ನಿಟ್ಟಿನಲ್ಲಿ ನಮಗೆ ಅಯೋಧ್ಯೆ ಶ್ರೀರಾಮನ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ಅವರಿಗೆ ಶ್ರೀರಾಮನ ಕೃಪೆ ಆಶೀರ್ವಾದ ಸದಾ ಅವ್ರ ಮೇಲೆ, ಅವ್ರ ಕುಟುಂಬದ ಮೇಲೆ ಇರಲಿ ಅಂತೇಳಿ ನಾವು ಕೂಡ ಆ ರಾಮನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ನಿಜವಾಗಿಯೂ ಇದು ಒಂದು ದಿನ ನಮ್ಮ ಅಂಧರ ಬಾಳಿಗೆ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶ್ರೀರಾಮನ ಭಕ್ತ ಯಾರು? ಆಂಜನೇಯ. ಆಂಜನಪ್ಪನ ಗುರು ಯಾರು? ಶ್ರೀರಾಮ. ಆಂಜನಪ್ಪರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀರಾಮನ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ಸಾಧನಾ ಸಂಸ್ಥೆಯ ಅಧ್ಯಕ್ಷರಿಗೂ ಮತ್ತು ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ನೆರೆದಿರುವಂತ ಎಲ್ಲ ನನ್ನ ಸೋದರ ಸೋದರಿಯರು ಎಲ್ರಿಗೂ ಶ್ರೀರಾಮನ ಕೃಪೆ ಆಶೀರ್ವಾದ ಇರಲಿ ಅಂತ ಹಾರೈಸುತ್ತಾ, ನಮಗೆ ರಾಮನ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ನಮಗೆಲ್ಲ ಸ್ಪಾನ್ಸರ್ ಮಾಡಿರ್ತಕ್ಕಂಥ ಸರ್ ಅವ್ರಿಗೂ ಕೂಡ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಆ ಶ್ರೀರಾಮನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ನಾವು ಯಲ್ಲಾಪುರದಿಂದ ಬಂದೇವೆ. ನಮಗೆ ಅಂದ್ರೆ ಇಲ್ಲಿ ಎಲ್ಲ ಶ್ರೀರಾಮ ಮಂದಿರಕ್ಕೆ ಹೋಗ್ತೆ ಅಂತ ಹೇಳಿ ಸುದ್ದಿ ಸಿಕ್ಕಿದ ತಕ್ಷಣ ಅಲ್ಲಿಂದ ಜನನು ನಾವು ಬಂದೇವೆ. ಹಾಗೆ ನಮ್ಗೆ ಶ್ರೀರಾಮ ಮಂದಿರಕ್ಕಂತೂ ಹೋಗ್ಲಿಕ್ಕೆ ಆಗ್ಲಿಲ್ಲಾಗಿತ್ತು. ಅದಕ್ಕಾಗಿ ಈಗ ನಮ್ಗೆ ತಳ ಕಸ್ಕೊಂಡು ಮಾಡ್ಕೊಟ್ಟು ಎಲ್ಲರೂ ಹೇಳಿ ನಮ್ಗೆ ಅಲ್ಲಿಂದ ಜನನೂ ಹೇಳಿದ್ರು ನಮ್ಗೆ ಬರ್ರಿ ಹೋಗುವಂತ ಕರೆದಿದ್ರು. ಆ ಸಮಯದಲ್ಲಿ ಅಂತ ಹೇಳಿ ಅವ್ರ ಜೊತೆಗೂ ನಾವು ಬಂದಿದ್ದೇವೆ. ಅದಕ್ಕಾಗಿ ಇವತ್ತು ಹೋಗ್ತೇವೆ ಅಂತ ಹೇಳಿದ್ರೆ ಅಷ್ಟು ಖುಷಿ ಅಂತ ಹೇಳಿದ್ರೆ ಅದು ಇಲ್ಲದಂತ ಖುಷಿ ಆಗಿದೆ. ನಮ್ಗೆ ಊಟ ಹಿಡಿದು ಎಲ್ಲದೂ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ನಮ್ಗೆ ಹೋಗುವಂತ ಅಂದ್ರೆ ಒಂದು 10 ರೂಪಾಯಿಗೂ ನಾವು ತುಟ್ಟಿ ಆದ್ರೆ ಏನ್ ಹೇಳ್ರಿ, ಅದಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲಾದ್ರೂ ಜಮಾ ಮಾಡಿ ನಾವು ಹೋಗ್ಬೇಕಂತ ನಮ್ಮ ಮನಸ್ಸಿನೊಳಗೆ ಬಂದಿತ್ತು. ಹಾಗಾಗಿ ನಾವು ಅಲ್ಲಿಂದ ಇಲ್ಲಿಗೆ ಬಂದು ನಾವು ಕಾರವಾರ ಡಿಸ್ಟಿಕ್ ಆಗಿದ್ರು ನಾವು ಇಲ್ಲಿಗೆ ಬಂದ್ಕೊಂಡು ಇವರೆಲ್ಲ ಕಳ್ಸ್ಕೊಡ್ತಾರ ಅಂತ ಹೇಳಿದಕ್ಕೆ ನಾವು ಬಂದಿದ್ದೇವೆ. ಅದಕ್ಕಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ಇಲ್ಲ ಇಲ್ಲ ಆದ್ರೆ ಆ ಹೆತ್ತ ತಾಯಿ ತಂದೆ ಕಳಿಸ್ಕೊಡೋದಿಲ್ಲ ಅಂತ ಹೇಳಿದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೂ ಈಗ ಒಂಥರ ಖುಷಿ ಇದೆ. ಮಕ್ಕಳಿಗಾದ್ರು ಯಾರಾದ್ರೂ ಕರ್ಕೊಂಡು ಹೋಗ್ತೆ ಅಂತಾರೆ ಅಂತ ಹೇಳಿದ್ರೆ ಅವ್ರಿಗೆ ಹೋಗ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ಅಂದ್ರೆ ತಂದೆ ತಾಯಿಗೆ ಹೊರಗಡೆ ಹೋಗುದಂದ್ರೆ ಕಳ್ಸೋದಿಲ್ಲ. ಈಗ ಏನಾಗಿದೆ ಎಲ್ಲರೂ ಹೋಗ್ತಾರೆ ಅಂತ ಹೇಳ್ಕೊಂಡು ಅವ್ರು ಯಾರು ಕರ್ಕೊಂಡು ಹೋಗಿದ್ರು ಅವ್ರು ಕಳ್ಸ್ಕೊಡೋ ಅಂತ ಖುಷಿನೂ ಇದೆ ಅವರಿಗೆ. ಹಾಗಾಗಿ ಈಗ ಅದೊಂದು ನಮ್ಗೆ ಹೆಮ್ಮೆ ಅಂದ್ರೆ ಅತಿರೇಕದ ಹೆಮ್ಮೆ ಆಗಿದೆ ಅದ್ರ ವಿಷಯದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಸರ್ ನಮಸ್ತೆ, ನನ್ನ ಹೆಸರು ನೇತ್ರ ಅಂತ ಹೇಳಿ. ನಾವು ಅಂಧರ ಸಾಧನಾ ಟ್ರಸ್ಟಿಂದ ನಾವು ಪ್ರತಿ ವರ್ಷದಂತೆ ಒಳ್ಳೆ ದೇವಸ್ಥಾನಗಳಿಗೆ ದರ್ಶನ ಮಾಡಿಸ್ತಾ ಇದ್ದಾರೆ. ಹಾಗೆ ಈ ಸರಿ ಶ್ರೀರಾಮ ದರ್ಶನ ಮಾಡಿಸ್ತಾ ಇರತಕ್ಕಂಥ ನಮ್ಮ ಸರ್ರು ಮತ್ತೆ ನಮ್ಮ ಆಂಜನಪ್ಪ ಅವರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಮನೆಗಳಿಂದ ಸಾಧ್ಯವಾಗದೇ ಇರುತ್ತಂತದ್ನ ನಾವು ಇಲ್ಲಿ ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬರುವಂತ ಅವಕಾಶನ ಇವರೆಲ್ಲರೂ ಕಲ್ಪಿಸಿದ್ದಾರೆ ಸರ್. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹೌದು ಸರ್,
ತುಂಬಾ ಖುಷಿ ಆಗ್ತದೆ ಸರ್. ನಾವು ಈ ಜನದಲ್ಲಿ ನಮ್ಗೆ ಇಷ್ಟು ಸಿಕ್ಕಿದೆಯಲ್ಲ, ಅದಕ್ಕೆ ನಾವು ಸಂತೋಷ ಪಡ್ತೀವಿ. ದೇವ್ರಿಗೆ ಮತ್ತು ಈ ತರ ನಮ್ ಸೇವೆಗಳನ್ನ ಮಾಡ್ತಿದಾರಲ್ಲ, ಅವ್ರಿಗೆಲ್ರಿಗೂ ದೇವರು ಇನ್ನಷ್ಟು ಶಕ್ತಿನ ಕೊಟ್ಟು ಎಲ್ಲ ಆರೋಗ್ಯನ ಅವ್ರಿಗೆ ಕೊಡ್ಲಿ ಅಂತ ನಾವು ಬೇಡ್ಕೊತೀವಿ ಸರ್. 9 ದಿನದ ಪ್ಲಾನ್ ಆಗಿದೆ ಸರ್. 9 ದಿನ ಹೋಗ್ಬರೋ 10 ದಿನ ಆಗತ್ತೆ. ಎಲ್ಲ ತರನು ರೆಡಿ ಮಾಡ್ಕೊಂಡು ಇದ್ದಾರೆ ಸರ್. ಸರ್ ಇದು ಖುಷಿಗಿಂತ ಜವಾಬ್ದಾರಿ ಸರ್, ಕರ್ತವ್ಯ. ಒಬ್ಬ ಮನುಷ್ಯ ಆಮೇಲೆ ನಾವು ಬರೀ ಸಂಸಾರ, ಕುಟುಂಬ, ಸ್ನೇಹಿತರು ಅದಾಗೆ ನೋಡ್ತಾ ಇರ್ತೀವಿ. ಮನುಷ್ಯನಿಗೆ ಏನೋ ಒಂದು ಇರ್ಬೇಕಲ್ಲ ಸರ್. ಅದಕ್ಕೋಸ್ಕರ ನಮ್ಗೆ ಇದು ಸಂತೋಷಕ್ಕಿಂತ ನಾವು ಜವಾಬ್ದಾರಿಯಿಂದ, ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಡೀ ನಮ್ಮ ತಂಡನೇ ಅದನ್ನು ಕೈ ಜೋಡಿಸಿದೆ ಸರ್. ಸರ್ ನಮ್ಮ ತಂಡದಲ್ಲಿ 100ಗಿಂತ ಹೆಚ್ಚಿನ ಜನ ಇದ್ದಾರೆ. ಅವ್ರವ್ರ ಕೆಲಸದಿಂದ ಬರೋಕ್ಕಾಗಿಲ್ಲ, ಇಷ್ಟು ಜನ ಬಂದಿದ್ದೀವಿ. ಎಲ್ಲರೂ ಅವ್ರ ಕುಟುಂಬಸ್ಥರವಾಗಿ ಕೆಲಸಕ್ಕೆ ಬಂದಿದ್ದೀವಿ ಸರ್, ರಾಮನ ದರ್ಶನ ಮಾಡ್ಸಕ್ಕೆ. ಸರ್ ನಮ್ಮ ಸಂಘದ ಹೆಸರು ಜಯನಗರ ಜನಪರ ಸಂಘ ಅಂತ. ಜಯನಗರದಲ್ಲಿ ಜನಪರವಾಗಿ ಕೆಲಸ ಮಾಡೋರು ನಾವು. ಇವತ್ತರೂ ಅದೇ ಕೆಲಸ ಮಾಡ್ಕೊ ಬಂದಿದ್ದೀವಿ ಸರ್. 10 ವರ್ಷ ಆಯ್ತು ನಮ್ಮ ಸಂಘಟನೆ ಉದ್ಘಾಟನೆ ಮಾಡಿ. ಅಲ್ಲರೂ ಇದೇ ಸೇವೆಗಳನ್ನ ಮಾಡ್ಕೊಂಡು ಖಂಡಿತ ಬಂದಿದ್ದೀವಿ ಸರ್. ಎಲ್ರಿಗೂ ನಮಸ್ಕಾರ. ಮಣಿಕಂಠ ಅಂತ. ಸನ್ಮಾನ್ಯ ಶ್ರೀ ಶೇಷಾದ್ರಿ ಅವರು ಜಯನಗರ ಜನಪರ ಸಂಘದ ಅಧ್ಯಕ್ಷರಾಗಿರೋ ಅವರ ಸ್ವಂತ ತಮ್ಮ ಪ್ರಧಾನ ಕಾರ್ಯದರ್ಶಿ ಕೂಡ ಈ ಸಂಘಟನೆಗೆ. ನಾನು ಮೊದಲಿಗೆ ಮಾತಾಡೋದಕ್ಕೆ ಮುಂಚೆ, ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವೆನು ಅಂತ ಹೇಗೆ ಹೇಳ್ತಾರೋ ಆ ರೀತಿಯಾಗಿ ಜಯನಗರದಲ್ಲಿ ಯಾವುದೇ ಒಂದು ಕಷ್ಟ ಆಗ್ಲಿ, ತೊಂದರೆ ಆಗ್ಲಿ, ಜನರಿಗೋಸ್ಕರ ಏನಾದ್ರೂ ಒಂದು ತೊಂದರೆ ಅಂದ್ರೆ ಮೊದಲಿಗೆ ಬಂದು ನಿಲ್ಲೋರು ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿ ಶೇಷಾದ್ರಿ ಅವರು. ಈ ಜಯನಗರ ಜನಪರ ಸಂಘದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಯಾವುದೇ ತರ ಸೋಷಿಯಲ್ ಮೀಡಿಯಾಲೇ ಆಗ್ಲಿ ನಾವು ಮಾಡುವಂತ ಕೆಲಸಗಳನ್ನ ನಾವು ಪ್ರಮೋಟ್ ಮಾಡಲ್ಲ. ಏಕೆಂದ್ರೆ ನಮ್ಮ ಸಂಘಟನೆಯ ಧ್ಯೇಯ ಏನಂದ್ರೆ, ನಾವು ಮಾಡುವಂತ ಸಹಾಯ ಬಲಗೈ ಮಾಡಿರೋದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ರೀತಿಲಿ ತುಂಬಾ ಅನೇಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತೀವಿ. ರಕ್ತದಾನ ಶಿಬಿರ ಮಾಡಿದೀವಿ, ಪುಸ್ತಕ ವಿತರಣೆ ಮಾಡಿದೀವಿ, ಆಮೇಲೆ ಅಂಗವಿಕಲ ವಿಶೇಷ ಚೇತನ ಮಕ್ಕಳಿಗೆ ಸಹಾಯ ಮಾಡಿದೀವಿ. ಅವ್ರಿಗೆ ವಿದ್ಯೆಗೆ ಏನಾದ್ರು ತೊಂದರೆ ಅಂದ್ರೆ ಅದಕ್ಕೂ ಕೂಡ ಸಹಾಯ ಮಾಡಿದೀವಿ. ಪ್ರತಿ ವರ್ಷ ಅದು ನಾವು ಶುರು ಮಾಡಿರೋದು ಹನಿ ಹನಿ ಗೂಡಿದರೆ ಹಳ್ಳ ಅಂತ ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ನಾವು ಶುರು ಮಾಡಿದ್ದು 1000 ಪುಸ್ತಕದಿಂದ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀವಿ, ಪ್ರತಿ ವರ್ಷ ಜಯನಗರ ಜನಪದ ಸಂಘದ ವತಿಯಿಂದ ನಾವು ಸರ್ಕಾರಿ ಶಾಲೆಗಳಿಗೆ 20,000 ಪುಸ್ತಕಗಳನ್ನ ನಾವು ತಲುಪಿಸಿದೀವಿ. ಆದ್ರೆ ಕೋವಿಡ್ ಅಂತ ಮಹಾಮಾರಿ ಬಂದಾಗ ನಾನು ನನ್ನ ಮನೆಯಲ್ಲಿ ನನ್ನ ಸುರಕ್ಷತೆ ಮಾತ್ರ ನೋಡ್ಕೊಳ್ತೀರಾ, ನಮ್ಮ ಸಂಘಟನೆಯಲ್ಲಿ ನಮ್ಮಣ್ಣ ಪ್ರತಿಯೊಂದು ತಮ್ಮಂದಿರಿಗೆ ಹೇಳ್ಕೊಟ್ಟಿರೋದು, ನಾವು ಚೆನ್ನಾಗಿರ್ಬೇಕು ಹೌದು, ಬಟ್ ಆದ್ರೆ ಅದು ಸ್ವಾರ್ಥ ಆಗತ್ತೆ. ನಮ್ಮ ಜೊತೆಲಿ 4 ಜನಕ್ಕೆ ಒಳ್ಳೇದ್ ಮಾಡಿ ನಾವೆಲ್ಲ ಚೆನ್ನಾಗಿರ್ಬೇಕು. ಏಕಂದ್ರೆ ಅವ್ರು ನಂಬೋದು ವಸುದೈವ ಕುಟುಂಬಕಂ, ಅಂದ್ರೆ ದ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ, ಅಂದ್ರೆ ನಾವೆಲ್ಲರೂ ಒಂದು ಕುಟುಂಬ. ಹೇಳ್ಬೇಕು ಅಂತ ಹೇಳಿದ್ರೆ ಇವಾಗ ಈ ತರ ನಮ್ಗೆ ಒಂದು ಪುಣ್ಯ ಸಿಕ್ಕಿರೋದು ತುಂಬಾ ದೊಡ್ಡದು. ಯಾಕಂದ್ರೆ ಎಷ್ಟೋ ವರ್ಷಗಳ ಹೋರಾಟ, ಒಂದು ತ್ಯಾಗ ಇದೆ ಎಲ್ಲ ಆದ್ಮೇಲೆ ನಿಜವಾಗ್ಲು ನಮ್ಮ ಜನಾಂಗ ಈ ಜನರೇಷನ್ಗೆ ಆ ಅಯೋಧ್ಯೆಗೆ ಹೋಗಿ ರಾಮನ್ನ ನೋಡೋ ಅಂತ ಭಾಗ್ಯ ಸಿಗತ್ತೋ ಇಲ್ವೋ ಅನ್ಕೊಂಡಿದ್ವಿ. ಆದ್ರೆ ಆ ದೇವ್ರ ಪುಣ್ಯನ ಫಲ ನಮ್ಗೆ ಕಳೆದ ವರ್ಷ 2024ರಲ್ಲಿ ಆ ಭಗವಂತ ಶಕ್ತಿ ಕೊಟ್ಟು ನಮ್ಗೆ ಕರುಣಿಸಿದಾನೆ. ಬಟ್ ಆದ್ರೆ ನಾನು, ನನ್ನ ಕುಟುಂಬ, ನನ್ನ ಸ್ನೇಹಿತರು ಹೋದ್ರು ಅಂತ ಅಲ್ಲ, ಇಡೀ ನಮ್ಮ ದೇಶ, ಇಡೀ ನಮ್ಮ ಹಿಂದುತ್ವ ಗಟ್ಟಿಯಾಗಿ ಶಕ್ತಿಯಾಗಿ ಇರ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಅಯೋಧ್ಯೆಗೆ ಹೋಗ್ಬೇಕು. ನಮ್ಮ ಕೈಯಲ್ಲಿ ಎಷ್ಟು ಜನನಾಗತ್ತೆ ಅಷ್ಟು ಜನನ ಕಳಿಸ್ಬೇಕು. ಇದೇ ಧ್ಯೇಯದಿಂದ ನಮ್ಮ ಅಣ್ಣ ಅವರು ಡಿಸೈಡ್ ಮಾಡಿ ಅವರ ಶಕ್ತಿ ಅನುಸಾರ, ಸರ್ ಒಂದು ಮಾತು ಹೇಳ್ತೀನಿ, ನಮ್ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಬಾರ್ದು ಅಂತಾರೆ. ನಮಗೆ ಹೆಚ್ಚಾಗಿ ಮಾಡೋದು ದಾನ ಅಲ್ಲ, ನಮಗೆ ಮೀರಿ ಸಹಾಯ ಅಂತ ಬಂದಾಗ ನಮ್ ಶಕ್ತಿ ಅನುಸಾರ ಮಾಡ್ತೀವಲ್ಲ ಅದು ದಾನ. ಆದ್ರೆ ತುಂಬಾ ಜನ ನೋಡಿರ್ತೀರಾ, ಅವ್ರಿಗೆ ಮಿತಿ ಮೀರಿ ದುಡ್ಡು ಹೆಚ್ಚಾದಾಗ ಮಾಡ್ತಾರೆ. ಅದಲ್ಲ ಸರ್, ಇನ್ನೊಬ್ರಿಗೆ ಹಸ್ದಾಗ ನನ್ನ ಹತ್ರ ಇಲ್ಲ ಅಂದ್ರು ಅವ್ರಿಗೋಸ್ಕರ ಮಾಡೋದಲ್ಲ, ಅದು ನಿಜವಾದ ದಾನ. ಅದನ್ನ ನಾವು ಜಯನಗರ ಜನಪರ ಸಂಘದ ವತಿಯಿಂದ ಮಾಡ್ಕೊಂಡ್ ಬಂದಿದೀವಿ. ಜೈ ಶ್ರೀರಾಮ್.
ರಾಮ ದರ್ಶನ ಮಾಡ್ಕೊಂಡು ರಾಮನೆಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮಚಂದ್ರ ಪ್ರಭುಕ್ಕೆ ಜೈ ಶ್ರೀರಾಮಚಂದ್ರ ಪ್ರಭುಕ್ಕೆ